ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಮ್ಮ ವರಿಷ್ಠರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಕರೆದಿದ್ದಾರೆ. ಅಲ್ಲಿ ಹಲವಾರು ವಿಚಾರ ಇದೆ. ಪಕ್ಷದ ಸಂಘಟನೆ ಇರ್ಬೋದು, ಮುಂದಿನ ಚುನಾವಣೆಯ ಸಿದ್ಧತೆ ಇರ್ಬೋದು, ಅದರ ಜೊತೆಗೆ ಮುಖ್ಯವಾಗಿ ಇವತ್ತೇನು ಒಂದು ರಾಜ್ಯಸಭಾ ಚುನಾವಣೆ ಕೂಡ ನಮ್ಮ ಮುಂದೆ ಇರುವಂಥದ್ದು ಮತ್ತು ಸಚಿವ ಸಂಪುಟ ಕೂಡ ಇವತ್ತು ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಬಹುದಿನದ ಒಂದು ಬೇಡಿಕೆ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಆಕಾಂಕ್ಷಿಗಳು ಭಾಳ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಏನೋ ಒಂದು ನಿರ್ಣಯ ಆಗುತ್ತೆ ಅನ್ನೋದು ಒಂದು ಕುತೂಹಲದಿಂದ ನಾವು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದೀವಿ. ಬಹುತೇಕ ಸಿಹಿ ಸುದ್ದಿ ಬರುತ್ತೆ. ನಾವೆಲ್ಲ ಮುಂದಿನ ಪಕ್ಷ ಸಂಘಟನೆ ಇರ್ಬೋದು, ಮುಂದಿನ 28ರ ಚುನಾವಣೆಯ ಒಂದು ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಶಾಸಕರ ಮಟ್ಟದಲ್ಲಿ ಇವೆಲ್ಲ ಚರ್ಚೆ ಆಗೋದಿಲ್ಲ. ಇದು ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗತ್ತೆ. ನಾವು ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವು ಶಾಸಕರಾಗಿ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕೆಲಸವನ್ನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಇವತ್ತು ಆ ಒಂದು ನಿರ್ಣಯನ ವರಿಷ್ಠರೇ ಮಾಡಿದರೆ ಸೂಕ್ತ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಖಂಡಿತವಾಗಿ ಈ ಸಾರಿ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಕೂಡ ನನಗೂ ಇದೆ. ಹಾಯ್ ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.